ಹಿಂಸಾತ್ಮಕ ರೂಪದಲ್ಲಿ ಸಾಗಿಸುತ್ತಿದ್ದ 12 ಮರಿಕೋಣಗಳನ್ನು ರಕ್ಷಣೆ ಮಾಡಲಾಗಿದೆ. ಅಂಕೋಲಾ ಪೊಲೀಸರು ಸಕಾಲಿಕ ಕಾರ್ಯಾಚರಣೆ ನಡೆಸಿ ಕಾನೂನು ಕ್ರಮ ಮುಂದುವರಿಸಿದ್ದಾರೆ. ಅಕ್ರಮವಾಗಿ ಜಾನುವಾರುಗಳನ್ನ ಸಾಗಿಸುತ್ತಿದ್ದ ವಾಹನವನ್ನ ಅಂಕೋಲಾ ಪೊಲೀಸರು ಸಕಾಲಿಕ ಕಾರ್ಯಾಚರಣೆ ನಡೆಸಿ ಕಾನೂನು ಕ್ರಮ ಮುಂದುವರೆಸಿದ್ದಾರೆ. ಮುಂಜಾನೆ ವೇಳೆಗೆ ಗೋಪ್ರೇಮಿ ಯುವಕ ಬ್ರಿಜೇಶ್ ಎನ್ನುವವ ತಾನು ನಿಂತಿದ್ದ ಸ್ಥಳದ ಪಕ್ಕ ಇರುವ ವಾಹನದ ಒಳಗಡೆ ಶಬ್ದ ಕೇಳಿ ಅನುಮಾನಗೊಂಡಿದ್ದಾನೆ. ನಂತರ ವಾಹನದವರು ತಾಡ್ಪಲ್ ಮುಚ್ಚುತ್ತಿರುವಾಗ ಜಾನುವಾರುಗಳು ಇರುವುದನ್ನ ಕಂಡು ನೀಡಿದ ಖಚಿತ ಮಾಹಿತಿ ಪಡೆದ ಅಂಕೋಲಾ ಪೊಲೀಸ್ ಠಾಣೆಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಪಿಎಸ್ಐ ಗುರುನಾಥ್ ಹಾದಿಮನಿ ನೇತೃತ್ವದ ಪೊಲೀಸ್ ತಂಡವು ತಕ್ಷಣ ಕಾರ್ಯಪ್ರವೃತ್ತವಾಗಿ ರಾಷ್ಟ್ರೀಯ ಹೆದ್ದಾರಿ ಬಾಳೆಗುಳಿ ಸಮೀಪ ವಾಹನವನ್ನ ಪರಿಶೀಲಿಸಿದಾಗ ಅದರೊಳಗೆ 12 ಜಾನುವಾರುಗಳನ್ನ ಯಾವುದೇ ಆಹಾರ, ನೀರು ಹಾಗೂ ಸೂಕ್ತ ವ್ಯವಸ್ಥೆ ಇಲ್ಲದೆ ಕ್ರೂರವಾಗಿ ತುಂಬಿಸಿ ಸಾಗಿಸಲಾಗುತ್ತಿತ್ತು ಎನ್ನುವುದು ಬೆಳಕಿಗೆ ಬಂದಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಜಾನುವಾರುಗಳನ್ನ ವಧೆ ಮಾಡುವ ಉದ್ದೇಶದಿಂದ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದ್ದು, ತಕ್ಷಣವೇ ಪೊಲೀಸರು ವಾಹನವನ್ನ ವಶಕ್ಕೆ ಪಡೆದು ಜಾನುವಾರುಗಳನ್ನ ರಕ್ಷಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಯಪ್ಪ, ಜಾಕೀರ್ ಮತ್ತು ಮನೋಜ್ ಎಂಬ 3 ಆರೋಪಿಗಳನ್ನ ಬಂಧಿಸಲಾಗಿದ್ದು, ಅವರ ವಿರುದ್ಧ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಹಾಗೂ ಕರ್ನಾಟಕ ಜಾನುವಾರು ವಧೆ ಪ್ರತಿಬಂಧ ಮತ್ತು ಸಂರಕ್ಷಣಾ ಕಾಯ್ದೆಯ ಅಡಿ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಮುಂದುವರಿಸಲಾಗಿದೆ. ವಾಹನದಲ್ಲಿ ಹಿಂಸಾತ್ಮಕ ರೂಪದಲ್ಲಿ 12 ಮರಿ ಕೋಣಗಳನ್ನ ಎಲ್ಲಿಂದಲೋ ಅಂಕೋಲಾ ಮಾರ್ಗವಾಗಿ ಮಂಗಳೂರು ಕಡೆ ಅಥವಾ ಇನ್ನೆಲ್ಲೋ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದ್ದು, ಈ ವೇಳೆ 2 ಜಾನುವಾರುಗಳು ಮೃತಪಟ್ಟಿದ್ದು ಪರೀಕ್ಷಿಸಿದ ಪಶು ವೈದ್ಯರು ಅದನ್ನ ದೃಢಪಡಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಗೂಡ್ ರಿಕ್ಷಾದಂತಹ ಸಣ್ಣ ವಾಹನಗಳಲ್ಲಿ ಅತ್ಯಂತ ಹಿಂಸಾತ್ಮಕವಾಗಿ ಮತ್ತು ಉಸಿರಾಡಲು ಸಹ ಸರಿಯಾಗಿ ಆಗದಂತೆ ಜಾನುವಾರುಗಳನ್ನ ಸಾಗಿಸುತ್ತಿರುವುದಕ್ಕೆ ತಾಲೂಕಿನ ಪ್ರಾಣಿ ಪ್ರಿಯರು, ಗೋರಕ್ಷಕರು ಅತೀವ ಬೇಸರ ವ್ಯಕ್ತಪಡಿಸಿದ್ದು, ಉಳಿದ 10 ಮರಿಕೋಣಗಳಾದರೂ ರಕ್ಷಿಸಲ್ಪಟ್ಟು ಮೂಕ ಪ್ರಾಣಿಗಳ ಜೀವದಾನ ಆಗಿರುವುದಕ್ಕೆ ಪೊಲೀಸರ ಸಕಾಲಿಕ ಕಾರ್ಯಾಚರಣೆ ಮತ್ತು ಮಾಹಿತಿ ನೀಡಿದ ಗೋಪ್ರೇಮಿ ಯುವಕನ ಬಗ್ಗೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿವೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.